ಈಗ ಮುಂಚೆ ಕಾಣಿ ಎಂತಂತ ಹೇಳ್ರೆ ಎಲ್ಲಾ ಸಾಗುವಳಿ ಮಾಡು ಮನೆಂಗೆ ಒಂದು ಕೊಯ್ಲು ಗೆದ್ದಿದ್ರು ಕೂಡ ಹೋರಿ ಜೋಡಿರ್ತಿತ್ತು, ಹೌದಲ್ದೆ? ಈಗ ಯಾರ ಮನೆಂಗೆ ಹೋರಿ ಇತ್ತು ಗೋರಿ ಇತ್ತು. ಮೇ ತಿಂಗಳಂಗೆ ಕಾಣಿ, ಈಗ ಮೇ ತಿಂಗಳ ಎಂತ ಹೇಳಿದ್ರೆ ಗೊಬ್ಬರ ಗೊಂದ್ಸುದು. ನಮ್ಗೆ ಭಾರಿ ಖುಷಿ ಏನಂತ ಹೇಳ್ರೆ 3 ಸಾಲ ಹಾಕಿದ ಮೇಲೆ ಗೋರಿ ಹಾಕ್ತಿದ್ದೀರಿ. ಈಗಿನ ಮಕ್ಕಳಿಗೆ ಗೋರಿ ಅಂದ್ರೆ ಅದೆಂತ ಮೊಹಮ್ಮದ್ ಗೋರಿಯ ಸಮಾಜ ಪುಸ್ತಕ ಹೇಳ್ತಾರೆ. ನಮಗೆಲ್ಲ ಭಾರಿ ಖುಷಿ ಎಂತ ಗೊತ್ತಾ, ಈ ಹಣ್ಣೆಲ್ಲ ಇತ್ತಲ್ಲ ಇಲ್ಲಿ ಮುಂಚೆ ಗೋರಿ ಹಾಕೋತಿ ಬಾ ಇಲ್ವಾ ಕಡೆ ಕೂತ್ಕೋಗಡೆ ಎಂಬುದು ನಮ್ಗೆ ಗೋರಿ ಮೇಲೆ ಕೂತ್ಕೊಂಬುದಿತ್ತು. ಈಗಿನ ಮನೆಗೆಲ್ಲ ಈ ಹೋರಿಯೂ ಇಲ್ಲ ಗೋರಿಯೂ ಇಲ್ಲ. ಇನ್ನು ಮುಂದೆ ಈಗ ಕಂಬಳ ಮಾಡೋರ್ ಮನೆಗೆಲ್ಲ ಹೋರಿ ಇತ್ತು ಬಿಟ್ರೆ ಎಲ್ಲೂ ಗೋರಿ ಇಲ್ಲ. ಇನ್ನು ಮುಂದೆ ಏನಾಗ್ತಂದು ಹೇಳ್ರೆ ಮಕ್ಕಳಿಗೆ ಹೋರಿ ಅಂದ್ರೆ ಎಂತ ಕೇಳ್ರೆ ಓರಿಯೋ ಬಿಸ್ಕೆಟ್ ಕೇಮ್ ಅಂತ ಹೇಳ್ದವು. ಅದಕ್ಕೋಸ್ಕರ ನಾನು ಮೊನ್ನೆ ನಮ್ಮ ಸುಶೀಲಕ್ಕ, ವನಜಕ್ಕ, ಬೆಳ್ಳೆಕ್ಕ, ಚೊಣಕು ಅಕ್ಕ, ಗಿರ್ಜಕ್ಕ, ಸಾದಕ್ಕ, ಮತ್ತೆ ನಮ್ಮ ಭಾಗ್ಯಕ್ಕ, ಮತ್ತೆ ಇಲ್ಲಿ ಲಕ್ಷ್ಮಿ ಅಕ್ಕ, ಪೊದ್ದಕ್ಕ ಎಲ್ಲರನ್ನ ಒಂದು ಕೂರ್ಕೊಂಡು ಒಂದು ಅನಿಸಿಕೆ ಕೇಂಡೆ. ಅವ್ರ ಮಂಡಿ ಕೂದಲೆಲ್ಲ ಕಾಣಿ ಇಷ್ಟರವರೆಗೂ ಒಂಚೂರು ಬೆಳೆಯ ಇಲ್ಲ ಮಾರ. ಏನು ಕೇಂಡೆ ಅದಕ್ಕೆ ಅವ್ರು ಹೇಳ್ರ ನಾವು ದಿನ ಎಣ್ಣೆ ಹಾಕ್ತೇವೆ ಅಂದ್ರೆ, ಎಣ್ಣೆ ಅಂದ್ರೆ ಅದಂತಲ್ಲ ತಲೆಗೆ ಎಣ್ಣೆ ಹಾಕ್ತೇವೆ ಅಂದ್ರೆ. ಆದ್ರೆ ಈಗಿನ ಮಕ್ಕಳು ಎಂತ ಗೊತ್ತಾ, 7ನೇ ಕ್ಲಾಸ್ವರೆಗೆ ಬೇಕಾದ್ರೆ ಎಣ್ಣೆ ಹಾಕಂತ ತಲೆಗೆ. 8ನೇ ಕ್ಲಾಸಿಂದ ತಲೆಗೆ ಎಣ್ಣೆ ಹಾಕುವುದೇ ಇಲ್ಲ. ಗಣ್ಗಳು ಹಾಗೆ ಹೆಣ್ಗಳು ಹಾಗೆ. ಗೆಣ್ಗಳು ಎಂತ ಮುಂದೆ ಅಂತ ಹೇಳ್ರೆ ಅಯ್ಯ ನೀ ಅಮ್ಮ ನೀನು ಗಿರಿ ಕಟ್ಟಬೇಡ ವಾರಿ ಪೀರಿ ಹತ್ತ ಮಕ್ಕಳು ಕೂಡ ನಂಗೆ ತಮಾಷೆ ಮಾಡ್ತಾರೆ. ಎಣ್ಣೆ ಹಾಕುವುದಿಲ್ಲ. ಡಿಗ್ರಿವರೆಗೆ ಮಂಡಿಗೆ ಎಣ್ಣೆ ಹಾಕುವುದಿಲ್ಲ. ಕಡಿಗೆ ಅಂತಂದ್ರೆ ಉದ್ರ ಸುರತ್ತು ಕೂದ್ಲು ಕಡಿ ಕೆಲಸ ಸಿಕ್ಕರ ಮೇಲೆ ಈಗ ಹೊಸ್ತು ಮೈತಂಬರ್ಪ ಎಂತ ಗೊತ್ತಾ, ಮಂಡಿಗೆ ಇಸ್ತ್ರಿ ಮಾಡಿಬಿಡುದೇ. ಮಂಡಿ ಕೂದ್ಲಿಗೆ ಇಸ್ತ್ರಿ ಮಾಡಿ ಅದು ಪರ್ಮನೆಂಟ್ ಅಂಬರ 15,000 ರೂಪಾಯಿ ಕೊಟ್ಟರು ಸೈ ಅಂಬ್ರ ಮಾರೆ ಇಡೀ ಮಂಡಿಗೆ ಇಸ್ತ್ರಿ ಅಳ್ದು ಬಿಡ್ತಾರ. ಗಣ್ಗಳು ಮಾಡ್ಕಂತೋ ನಾನು ಕಾಂಬುದು ನಾಡ್ದು ಮದಿ ಆಪತ್ಲಿ ಇವಳಿಗೆ ಹೂ ಹೆಂಗ್ ಮುಡ್ಸೋದಕ್ಕೆ ಅಂಬುದು ಅಲ್ಲ. ಅಷ್ಟು ಇಸ್ತ್ರಿ ಮಾಡಿಟ್ಟಿರಿ, ಹೂ ಇಟ್ಟರೆ ಹೂ ಜಾರಿ ಬೀಳುತ್ತೆ. ಅದಕ್ಕೂ ಪ್ಲಾನ್ ಇತ್ತಂಬ್ರ, ಅದಕ್ಕೂ ಸ್ಪ್ರೇ ಮಾಡುದಂಬ್ರಪ್ಪ. ಹೂ ಇಟ್ಟು ಸ್ಪ್ರೇ ಮಾಡ್ಕೊಳ್ಳೋ ಗಟ್ಟಿ ಆಗ್ತಂಬ್ರ. ಕಡೆಗೆ ಮದುಮಗಳು ಮನೆ ಹೊರಕೊಳ್ಳಿ ನೀರು ಹಾಕುದು ಮಂಡಿಗೆ. ಎಂತದೇ ಗಂಡನ ಮನೆ ಮದುಮಗಳು ಹೊರಕೊಳ್ಳಿ ಮಂಡಿ ನೀರು ಹಾಕುದಂಬ್ರ, ಅದು ಬಿಡುತ್ತಂಬ್ರಪ್ಪ. ಎಂತೆಂತ ಹೊಸ್ತೆಲ್ಲ ಬಂದಿತ್ತನೊಳಗೆ ಗೊತ್ತಿಲ್ಲ ಮಾರ. ಈಗ ಮೊನ್ನೆ ನಮ್ಮ ಮೇಲ್ಮನೆ ಇವ ಇದ್ನಲ್ಲ ಪ್ರದೀಪ, ಕುತ್ತಿಗೆ ಹೀಗೆ ಮಾಡ್ಕೊಂಡು ಹಾತಿದ್ದ ಮಾರ ಕೇಳಿ. ಹೀಗೆ ಮಾಡ್ಕೊಂಡು ನಾನು ಎಂತ ಆಯ್ತಾ ಕೇಂಡ, ಎಂತ ಹಸಿ ಉಳ್ಕಾಯ್ತಾ ಕೇಂಡೆ. ಎಂತ ಅಂದ್ ಬಂದ್ರೆ ಅವ ಇಲ್ಲೊಂದು ಟ್ಯಾಟೂ ಬರ್ಕೊಂಡಿದ ಮಾರ್ರೆ. ಅದು ಹೆಂಗಂದ್ರೆ ಹಿಂಗ್ ಹಾರ ಗೊತ್ತಾತಿಲ್ಲ, ಅದು ಹಿಂಗ್ ಹಾರ ಇಲ್ಲಿ ಹುಡುಗಿ ಪಟ ಬತ್ತು ಗೊತ್ತಾ. ಅದು ಕೆತ್ತದವ ಯಾರು, ಎಷ್ಟೊತ್ತು ಬೇಕಾಯ್ತು ಕೇಂಡೆ. 5 ಗಂಟೆ. ಅಯ್ಯ ಪುಣ್ಯಾತ್ಮ, 5 ಗಂಟೆ ನೀನು ಹಿಂಗ್ ಮಾಡಿ ಕೂತ್ಕೊಂಡದ ಮಾರೆ. ಮತ್ತೆ ಬೇಕು ಎಷ್ಟು ಕೊಟ್ಟೆ ಕೇಂಡೆ. 3,000 ರೂಪಾಯಿ ಅಂಬ್ರು. ಒಂದು ಸಣ್ಣ ಟ್ಯಾಟು ಆ ಮೊಶಿಗೆ ಎಣ್ಣೆ ಹಿಡ್ಕೊಂಡೆಲ್ಲ ಗೀತ್ಲಾಕೈತಿ ಮಾರೆ, ಬಿಸಿ ಅಲ್ಲ ಬಿಸ್ತೀರು ಹೊರಿದೆ ಅಂತಾರ ಒಂದು. ಅದು ಬಿಟ್ಟು 3,000 ರೂಪಾಯಿ ಕೊಟ್ಟು ಟ್ಯಾಟು ಹಾಕೊಂಡು ಹಿಂಗ್ ಮಾಡ್ಕೊಂಡು ಹಾಕುದು. ಮೊನ್ನೆ ನಮ್ಮ ಇವರಿದ್ರಲ್ಲೇ ಮೇಲ್ಬೆಟ್ಟಿ ಯಾರದ ದಿನಕರಣ್ಣ, ಅವ್ರು ಇವತ್ತು ಬರ್ಲೇನು ಅಲ್ಲ ಮೇಲ್ಬೆಟ್ಟಿ ದಿನಕರಣ್ಣ, ಅವ್ರು ಇವತ್ತು ಹಿಂಗ್ ಮಾಡ್ಕೊಂಡು ಹಾಕ್ತೀರಿ. ಎಂತ ಕೇಂಡೆ ದಿನಕರಣ್ಣ ಕರೆದೆ, ಅವ್ರು ಹಿಂದೆ ಕಾಣ್ಲೇ ಇಲ್ಲಿ. ಮತ್ತೆ ಕಡೆ ನಾನು ಹಗೂರ ಹಿಂಗ್ ತಿರ್ಗನ್ ಮರ. ನೀವ್ಯಾರು ಹೇಳಿ ಅಂದ್ರ ಮಾರ್ರೆ. ಅವ್ರನ್ನ ಡೈಲಾಗ್ ಇತ್ತು ಯಾವತ್ತು ಕರೆದ್ರು ಕೂಡಲೇ ನೀವ್ಯಾರು ಹೇಳಿ ಎಂಬುದು. ಕಡೆಗೆ ಎಂತ ಹಸಿ ಉಳುಕಾಯ್ತು. ಹಸಿ ಉಳುಕ್ ಎಂತ ಮದ್ದು ಗೊತ್ತಾ, ಕ್ವಾಟನ್ ಬಟ್ಟೆ ತಕೊಂಡು ಅದ್ರಂಗ ಒಂದು 2 ಮುಷ್ಟಿ ಅಕ್ಕಿ ಹಾಕಿ ಟೈಟ್ ಮಾಡಿ ಕೊಟ್ಟಿ ಎಲ್ಲಿ ನೋವಿತ್ತು ಹಿಡ್ಕೊಂಡು ಮಲ್ಕೊಂಡು ಮರ್ದಿನ ಹಸಿ ಉಳುಕು ಹೊತ್ತು. ಮತ್ತೆ ನೀವು ಓಲ್ಡ್ ಫಿಲ್ಮ್ ಎಲ್ಲ ಕಂಡಿಪು ಸಾಕು. ಎಂತ ಗೊತ್ತಾ, ಆ ವಿಲನ್ ಇತ್ತಲ್ಲ ಹೀರೋನ ಫೈಟ್ ಮಾಡ್ಕೊಂಡು ಬಂದ್ರ ಮೇಲೆ ಅವನಿಗೆ ಒಂದು ಶಾಖ ಕೊಡ್ತರು. ಅಯ್ಯಯ್ಯೋ ನನ್ನ ಬಟ್ಟಿ ಕೊಟ್ಟಿ ಹಿಡ್ಕಂತ್ರು. ಅದು ಆಕ್ಚುಲಿ ಏನಂತ ಹೇಳ್ರೆ, ಈ ಓಡಿತ್ತಲ್ಲ ಓಡಂಗೆ ಅಂತಂದ್ರೆ ಈ ಕೊಚ್ಚಕ್ಕಿ ತೌಡಿತ್ತಲ್ಲ ಅದನ್ನ ಬೇಯಿಸಿ ಅದು ಕಾಟನ್ ಬಟ್ಟೆ ಮೇಲೆ ಹಾಕಿ ಟೈಟ್ ಮಾಡಿ ಕೊಟ್ರೆ ನಿಮ್ಗೆ ನೋವೆಲ್ಲ ಕಡಿಮೆ ಆಗ್ತದೆ. ಮತ್ತೆಂತಂದು ಹೇಳ್ರೆ, ಕೆಲವೊಂದು ಹಳ್ಳಿ ಮದ್ದನ್ನ ಇಲ್ಲಿ ಇತ್ತು, ಆದ್ರೆ ನಾವೆಲ್ಲ ಮಾತ್ರ ಅದನ್ನ ಬಿಟ್ಕೊಂಡು ಬೇರೆ ಹೊತ್ತಿತ್ತು. ಟೈಫಾಯ್ಡ್ ಜ್ವರ, ಮೈಕೈ ಜ್ವರ ನೋವು ಬಂದ್ರೆ ನೀವು ಕೊಚ್ಚಕ್ಕಿ ತೌಡನ್ನ ಒಂಚೂರು ಒಳ್ಳೆ ಮಾಡಿ ಬಿಸಿ ಮಾಡಿ ಬಟ್ಟೆಂಗೆ ಹಾಕಿ ಮೈಗೆಲ್ಲ ಶಾಖ ಕೊಟ್ರೆ ಖಂಡಿತ ನೋವೆಲ್ಲ ಕಡಿಮೆ ಆಗ್ತದೆ. ಹಂಗೆ ಮತ್ತೆ ಹೇಳುಕೋರೆಲ್ಲ ಸುಮಾರಿತ್ತು. ಮತ್ತೆ ನಾಡ್ರಿಗಿನ್ ಸಿಕ್ತೆ ಅಕ್ಕ, ಮತ್ತೆ ಮಾತಾಡುವ. ಮತ್ತೆ ಅಂತೆ ಸಾಕಲ್ಲ ಮಹೇಶ್. ಮತ್ತೆ ಅಕ್ಕ ಕಡಿಗೆ ಕಾಣ್ಕೊಂಬ. ಇನ್ನು ನಂದು ಇನ್ನೂ ಇಲ್ಲ, ಇನ್ನೂ ಸುಮಾರಿತ್ತು. ಇದು ಇಲ್ಲಿಗೆ ಮುಗೀತು ಅಷ್ಟೇ, ಬಿಟ್ರೆ ನಿಮ್ಗೆ ಇನ್ನೂ ಸುಮಾರಿತ್ತಕ್ಕ. ಬತ್ತೆ ನಾಗೇಶಣ್ಣ, ಬತ್ತೆ ಕಡಿ ಬತ್ತೆ ಓಕೆ.